ಒಂದು ಕಳ್ತನ ನಡೆದಾಗ ಪೊಲೀಸರು ಕೇಸ್ ದಾಖಲಿಸಿಕೊಂಡು ಸೈಲೆಂಟ್ ಆಗಿಬಿಡ್ತಾರೆ. ಹಾಗಂತ ಎಲ್ಲಾ ಕೇಸ್ಗಳು ಹಾಗೆ ಆಗಲ್ಲ. ಯಾಕಂದ್ರೆ ಕೆಲ ಅಧಿಕಾರಿಗಳು ಸಿನ್ಸಿಯರ್ ಆಗಿ ಕೇಸ್ನ ತನಿಖೆ ಮಾಡ್ತಾರೆ. ಈಗ ನಾವ್ ಹೇಳೋ ಸ್ಟೋರಿಯಲ್ಲೂ ಪೊಲೀಸರು ಪಕ್ಕಾ ಕಾರ್ಯಾಚರಣೆ ಮಾಡಿದ್ರು. ಕೇಸ್ನ ಇಂಚಿಂಚು ಮಾಹಿತಿ ಕಲೆ ಹಾಕಿ ಆರೋಪಿಯನ್ನ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಚಿನ್ನ ಕದ್ದು ಪರಾರಿಯಾಗಿದ್ದವನು ರಣರೋಚಕವಾಗಿ ಪೊಲೀಸರ ಕೈಲಿ ಲಾಕ್ ಆಗಿದ್ದಾನೆ. ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾದಾಗ ಆರಂಭದಲ್ಲಿ ಆ ಕೇಸ್ ಬಗ್ಗೆ ಪೊಲೀಸರು ತಲೆ ಕೆಡಿಸಿಕೊಳ್ಳಲ್ಲ ಅನ್ನೋ ಮಾತಿದೆ. ದೊಡ್ಡ ಮಟ್ಟದಲ್ಲಿ ಪ್ರಕರಣವಾದ್ರೆ ಸ್ವಲ್ಪ ಸೀರಿಯಸ್ ಆಗಿ ಕೆಲಸ ಮಾಡಬಹುದೇನೋ, ಆದ್ರೆ ಕಳ್ಳತನದಂತ ಕೇಸ್ಗಳಾದ್ರೆ ಪೊಲೀಸರು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲ್ಲ. ಕೇಸ್ ದಾಖಲಿಸಿಕೊಂಡು ಹುಡುಕ್ತೀವಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಹಾಗಂತ ಎಲ್ಲ ಪೊಲೀಸರು ಹಾಗಿರಲ್ಲ. ಕೆಲವರು ಡಿಪಾರ್ಟ್ಮೆಂಟ್ ನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಕಷ್ಟ ಅಂತ ಠಾಣೆಗೆ ಬಂದವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುವ ಪ್ರಯತ್ನ ಮಾಡ್ತಾರೆ. ಚಿಕ್ಕಬಳ್ಳಾಪುರದಲ್ಲೂ ಇಂಥದ್ದೇ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು. ಚಿನ್ನ ಕದ್ದು ಪರಾರಿಯಾದ ಕಳ್ಳನನ್ನ ಪೊಲೀಸರು ಜಸ್ಟ್ 24 ಗಂಟೆಯಲ್ಲೇ ಲಾಕ್ ಮಾಡುವಲ್ಲಿ ಫಲ ಕಂಡಿದ್ದಾರೆ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಚಿನ್ನ ಕದ್ದವನು ಹೆಂಗೆ ಸಿಕ್ಕ ಗೊತ್ತಾ? ಅವತ್ತು ದಿನಾಂಕ 24 ಜೂನ್ 2024 ಚಿಕ್ಕಬಳ್ಳಾಪುರದ ರಾಧಮ್ಮ ಅನ್ನೋ 70 ವರ್ಷದ ಅಜ್ಜಿ ಮನೆಯಲ್ಲಿ ಕೂತಿರ್ತಾರೆ. ವಿಚಾರ ಏನಂದ್ರೆ, ಈ ರಾಧಮ್ಮ ಮನೆಯಲ್ಲಿ ಒಬ್ಬರೇ ಇರೋದು. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬೇರೆ ಕಡೆ ವಾಸವಿರ್ತಾರೆ. ಇಂಥ ಹೊತ್ತಲ್ಲಿ ಅದೊಬ್ಬ ಅಪರಿಚಿತ ರಾಧಮ್ಮರ ಮನೆಗೆ ಎಂಟ್ರಿ ಕೊಟ್ಟಿರ್ತಾನೆ. ಬೆಳಗ್ಗೆ ಸುಮಾರು 11:30 ಹೊತ್ತಿಗೆ ರಾಧಮ್ಮರ ಮನೆಗೆ ನುಗ್ಗಿದ್ದ ಆಗಂತುಕ ರಾಧಮ್ಮರ ಕೊರಳಲ್ಲಿದ್ದ 100 ಗ್ರಾಂ ಚಿನ್ನದ ಸರವನ್ನ ಕತ್ಕೊಂಡು ಪರಾರಿಯಾಗ್ಬಿಟ್ಟಿರ್ತಾನೆ. ವಯಸ್ಸಾದ ಅಜ್ಜಿ ಕಳ್ಳ ನುಗ್ಗಿದಾಗ ಏನ್ ಮಾಡೋಕ್ ಸಾಧ್ಯ? ಹೀಗಾಗಿ ಅದನ್ನೇ ಟಾರ್ಗೆಟ್ ಮಾಡಿದ್ದ ಖದೀಮ ರಾಧಮ್ಮರ ಚಿನ್ನದ ಸರವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದ. ತಕ್ಷಣ ರಾಧಮ್ಮ ಈ ವಿಚಾರವನ್ನ ಮಕ್ಕಳಿಗೆ ತಿಳಿಸಿದ್ದಾರೆ. ಆಗ ಮಕ್ಕಳು ರಾಧಮ್ಮ ವಾಸವಿದ್ದ ಮನೆಗೆ ಓಡಿ ಬಂದಿದ್ದಾರೆ. ಏನಾಯ್ತು ಅಂತ ಕೇಳಿದಾಗ ರಾಧಮ್ಮ ಸುಮಾರು 25ರಿಂದ 20 ವರ್ಷದ ಆಸುಪಾಸಿನ ವ್ಯಕ್ತಿಯೊಬ್ಬ ಏಕಾಏಕಿ ಮನೆಯೊಳಗೆ ನುಗ್ಗಿ 100 ಗ್ರಾಂ ತೂಕದ 2 ಬಂಗಾರದ ಸರ ಕಿತ್ಕೊಂಡು ಪರಾರಿಯಾಗುವ ಬಗ್ಗೆ ತಿಳಿಸಿದ್ದಾರೆ. ಈ ವೇಳೆ ರಾಧಮ್ಮ ಅಕ್ಕಪಕ್ಕದವರನ್ನ ಕೂಗಿದ್ರು ಸಹ ಅವರು ಬರೋಷ್ಟರಲ್ಲಿ ಕಳ್ಳ ಬಂದು ಕೆಲಸ ಮುಗಿಸಿ ಹೋಗ್ಬಿಟ್ಟಿದ್ದ. ಆಗ ರಾಧಮ್ಮ ಮಗ ತಕ್ಷಣ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಗೆ ಹೋಗಿ ಸರ ಕಳ್ಳತನದ ಬಗ್ಗೆ ದೂರು ಕೊಟ್ಟಿದ್ದಾರೆ. ಆದ್ರೆ ಪೊಲೀಸರು ಎಲ್ಲ ಕೇಸ್ನಂತೆ ಈ ಕೇಸ್ ಕೂಡ ಒಂದು ಅಂತ ಬಿಡ್ಲಿಲ್ಲ. ಬದಲಿಗೆ ಕೇಸ್ ಬಗ್ಗೆ ಸೀರಿಯಸ್ ಆಗಿ ತನಿಖೆ ಶುರು ಮಾಡಿದ್ದಾರೆ. ಅವನು ಯಾವ ತರ ಕಳ್ಳತನ ಮಾಡಕ್ಕೆ ಬಂದಿದ್ದ? ಅವನು ಇದು ಕಟ್ಕೊಂಡಿದ್ದ, ಇಲ್ಲೊಂದು ಕಟ್ಕೊಂಡ್ಬಿಟ್ಟಿದ್ದ, ಇಲ್ಲಿ ಒಂದು ಕಟ್ಕೊಂಡ್ಬಿಟ್ಟಿದ್ದ. ನನಗೆ ಯಾರು ಅಂತ ಗೊತ್ತಿಲ್ಲ. ಬಾಗಿಲು ಹಾಕಿದ್ರು ಬಾಗಿಲು ಗೇಟ್ ತಗೊಂಡು ಬಂದವನೇ ಒಳಗಡೆಕ್ಕ. ನಾನು ಇಲ್ಲಿ ಕೂತಿದ್ದೆ ದಡ ಅಂತ ನಾನು ಆಗಲ್ಲ ಹೇಳಕ್ಕ. ಅವನು ಮುಂದೆ ಬಂದು ಹಂಗೆ ಎತ್ಕೊಂಡು ಹೋಗ್ಬಿಟ್ಟ ಸರ್. ಯಾವ ಥರ ಕಿತ್ಕೊಂಡು ಅವನು ಎತ್ಕೊಂಡು ಹಂಗೆ ಹೋಗಲ್ಲ ಸರ್. ದೂರು ದಾಖಲಿಸಿಕೊಂಡ ಚಿಕ್ಕಬಳ್ಳಾಪುರ ನಗರ ಠಾಣೆ ಪಿಎಸ್ಐ ನಂಜುಂಡಯ್ಯ ಹಾಗೂ ಸಿಬ್ಬಂದಿ ತಕ್ಷಣ ಕಾರ್ಯೋನ್ಮುಖರಾಗಿ ಕಳ್ಳನನ್ನ ಪತ್ತೆ ಹಚ್ಚುವ ಕೆಲಸ ಶುರು ಮಾಡಿದ್ದಾರೆ. ಆರಂಭದಲ್ಲಿ ಮನೆಯ ಸುತ್ತಮುತ್ತಲಿದ್ದ ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಆದ್ರೆ ಸಿಸಿಟಿವಿಯಲ್ಲಿ ಕಳ್ಳ ಬಂದು ಹೋಗಿರೋದು ಗೊತ್ತಾಗಿದೆ. ಆದ್ರೆ ಬೇರೆ ಯಾವ ಕುರುಹುಗಳು ಪತ್ತೆಯಾಗಿಲ್ಲ. ಆಗ ಮನೆ ಒಡತಿ ರಾಧಮ್ಮರನ್ನ ಪೊಲೀಸರು ವಿಚಾರಣೆ ಮಾಡ್ತಾರೆ. ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳಿದಾಗ ರಾಧಮ್ಮ ಇವರದೇ ಸಂಬಂಧಿಯಾದ ಶಿಡ್ಲಘಟ್ಟದ ಪವನ್ ಅನ್ನೋರ ಹೆಸರು ಹೇಳ್ತಾರೆ. ಆದ್ರೆ ಅವನೇ ಕಳ್ಳ ಅನ್ನೋದು ಕನ್ಫರ್ಮ್ ಆಗಿರ್ಲಿಲ್ಲ. ಇಲ್ಲಿ ತನಕ ಕಳ್ಳ ಯಾರು ಅನ್ನೋದು ಪೊಲೀಸರಿಗೆ ಗೊತ್ತಾಗಿರ್ಲಿಲ್ಲ. ಅದ್ಯಾವಾಗ ರಾಧಮ್ಮ ಈ ಶಿಡ್ಲಘಟ್ಟದ ಪವನ ಹೆಸರು ಹೇಳಿದ್ರು ಪೊಲೀಸರು ಅಲರ್ಟ್ ಆಗಿದ್ರು. ತಡ ಮಾಡದೆ ಈ ಪವನ್ ನನ್ನ ಪತ್ತೆ ಹಚ್ಚಿ ಠಾಣೆಗೆ ಕರ್ಕೊಂಡು ಬಂದಿದ್ರು. ಆರಂಭದಲ್ಲಿ ಈ ಪವನ್ ಕಳ್ಳತನದ ವಿಚಾರದ ಬಗ್ಗೆ ಬಾಯ್ಬಿಟ್ಟಿರ್ಲಿಲ್ಲ. ತಾನು ಏನೂ ಮಾಡಿಲ್ಲ, ತನಗೇನೋ ಗೊತ್ತಿಲ್ಲ ಅಂತಾನೆ ಪೊಲೀಸರ ಮುಂದೆ ಹೇಳಿದ್ದ.
ಆದ್ರೆ ಅದ್ಯಾವಾಗ ಪೊಲೀಸ್ ಸ್ಟೈಲ್ ನಲ್ಲಿ ವಿಚಾರಣೆ ಮಾಡಿದ್ರೋ ನೋಡಿ, ಆಗ ಈ ಪವನ್ ಅಸಲಿ ಮ್ಯಾಟರ್ ಬಾಯ್ಬಿಟ್ಟಿದ್ದಾನೆ. ಪೊಲೀಸರು ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಈ ಪವನ್ ತಾನೇ ಕಳ್ಳತನ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾನೆ. ಆದ್ರೆ ಕೇಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಈ ಖದೀಮನಿಗೆ ಚಿನ್ನವನ್ನ ಎಲ್ಲ ಬಚ್ಚಿಟ್ಟಿದ್ದೀಯಾ ಅಂತ ಕೇಳಿದ್ದಾರೆ. ಆಗ ಇವನು ಹೇಳಿದ ಜಾಗದ ಹೆಸರು ಕೇಳಿ ಪೊಲೀಸರೇ ಕೂಡ ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಸ್ಮಶಾನದಲ್ಲಿ ಕದ್ದ ಚಿನ್ನದ ಸರ ಬಚ್ಚಿಟ್ಟಿದ್ದ ಕಳ್ಳ. ರಾಧಮರ ಚಿನ್ನದ ಸರ ಕದ್ದು ಪರಾರಿಯಾಗಿದ್ದ ಪವನ್ ಪೊಲೀಸರಿಗೆ ಅನುಮಾನ ಬರಬಾರದು ಅಂತ ಪಕ್ಕಾ ಪ್ಲಾನ್ ಮಾಡಿದ್ದ. ಆದ್ರೆ ಪೊಲೀಸರು ಪವನ್ ಪ್ಲಾನ್ ಉಲ್ಟಾ ಮಾಡಿ ಲಾಕ್ ಮಾಡಿಬಿಟ್ಟಿದ್ರು. ಆಗ ಪೊಲೀಸರು ಚಿನ್ನ ಎಲ್ಲಿಟ್ಟಿದ್ದೀಯಾ ಅಂತ ಕೇಳಿದಾಗ ಸ್ಮಶಾನದಲ್ಲಿ ಅಡಗಿಸಿಟ್ಟಿರೋದಾಗಿ ಬಾಯ್ಬಿಟ್ಟಿದ್ದ. ಕೊನೆಗೆ ಪೊಲೀಸರು ಪವನ್ನ ಕರ್ಕೊಂಡು ಕಳ್ಳತನ ಮಾಡಿದ್ದ ರಾಧಮರ 100 ಗ್ರಾಂ ಚಿನ್ನದ ಸರವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಳಿಕ ರಾಧಮರಿಗೆ ಈ ಸರವನ್ನ ವಾಪಸ್ ಕೊಟ್ಟಿದ್ದಾರೆ. 15 ವಾರ್ಡ್ ನಂಬರ್ 15 ನಂದಿ ರಸ್ತೆ ದಳಂಬ್ರಿಗಳ ಹತ್ರ ನಮ್ಮ ಮನೆ ಇರೋದು. ಬೆಳಿಗ್ಗೆ ಸುಮಾರು 11:20ಕ್ಕೆ ನಮ್ಮ ಮನೆಗೆ ಒಬ್ಬ ಹುಡುಗ ಬಂದು ಗಾಡಿಯಲ್ಲಿ ನಿಲ್ಲಿಸಿ ಮನೆ ಒಳಗೆ ಹೋಗಿ ಗೇಟು ತೆಗೆದು, ನಮ್ಮ ತಾಯಿಯವರು ಒಬ್ಬರೇ ಇರ್ತಾರೆ ಮನೆಯಲ್ಲಿ, ಕೆಳಗೆ ಫಸ್ಟ್ ಗ್ರೌಂಡ್ ಫ್ಲೋರಲ್ಲೇ. ಅವರು ಒಳಗಡೆ ಟಿ ವಿ ನೋಡ್ತಾಯಿದ್ರೆ ಹೋಗಿ ಚೈನ್ ಕಿತ್ಕೊಂಡು, ಮಂಗಲ ಸರ ಕಿತ್ಕೊಂಡು ಹೊರಟೋಗಿದ್ದೇನೆ ಸರ್. ನಮ್ಮ ತಾಯಿಯವ್ರಿಗೇನು ಮಾಡಿಲ್ಲ. ಅದೃಷ್ಟ ಸರ್ ಒಂದು 80ರಿಂದ 90 ಸರ್. ತೆತ್ತಿಗೆ ಬಂದವನು ಸ್ಕೆಚ್ ಹಾಕಿದ್ನ ಖದೀಮ. ಹೌದು, ಇತ್ತೀಚೆಗೆ ರಾಧಮರ ಪತಿ ತೀರ್ಕೊಂಡಿದ್ರಂತೆ. ಹೀಗಾಗಿ ತಿಥಿ ಕಾರ್ಯಕ್ರಮಕ್ಕೆ ಬಂದಾಗ ಈ ಪವನ್ ರಾಧಮ್ಮರ ಚಿನ್ನದ ಸರದ ಮೇಲೆ ಕಣ್ಣಿಟ್ಟಿರಬಹುದು ಅನ್ನೋದು ಕುಟುಂಬಸ್ಥರ ಶಂಕೆ. ತಿಥಿಗೆ ಅಂತ ಬಂದವನು ಅವತ್ತು ನೋಡ್ಕೊಂಡು ಹೋಗಿ ರಾಧಮ್ಮ ಒಬ್ಬರೇ ಇದ್ದಾಗ ಮನೆಗೆ ಬಂದು ಈ ಕೃತ್ಯ ಎಸಗಿರಬಹುದು ಅನ್ನೋದು ಕುಟುಂಬಸ್ಥರ ಆರೋಪ. ಸರ್, ಅದು ನಮ್ಮ ತಂದೆಯವರು ರೀಸೆಂಟಾಗಿ ತೀರ್ಕೊಂಡಿದ್ರು. ಆ ಫಂಕ್ಷನ್ ಎಲ್ಲ ಬಂದಿರ್ಬೋದು. ತಿಥಿಗೆ ಬಂದಿದ್ರು. ಬಂದು ನೋಡಿಕೊಂಡು ಯಾರೂ ಇರೋಲ್ಲ ಅಂಥೇಳಿ ನಾವು ಬೆಳಗ್ಗೆನೇ ಹೊರಟ್ಬಿಡ್ತೀವಿ. ಮಾರ್ಕೆಟ್ ಇರುತ್ತೆ, ಯಾರೂ ಇರೋಲ್ಲ. ಅದನ್ನು ನೋಡಿಕೊಂಡು ಅಬ್ಸರ್ವ್ ಮಾಡ್ದಂಗೆ ಇದ್ದಾನೆ. ಬಂದು ಮಾಡೋಕ್ಕೆ ಸ್ವಲ್ಪ ಅವಕಾಶ ಆಗಿದೆ ಅವನಿಗೆ. ಅದರಿಂದ ಈ ಥರ ಘಟನೆ ನಡೆದಿದೆ. ಯಾಕೆ ಬಂದ? ಏನು ಸಂಬಂಧ ಸರ್? ಅವರು ಹತ್ರ ಸಂಬಂಧನೇ. 24 ಗಂಟೆಯಲ್ಲೇ ಕಳ್ಳತನದ ಪ್ರಕರಣ ಭೇದಿಸಿದ ಪೊಲೀಸರು. ಹೌದು, ಜೂನ್ 24ಕ್ಕೆ ಕಳ್ಳತನ ನಡೆದಿದ್ರೆ ಜೂನ್ 25ರ ರಾತ್ರಿ ಹೊತ್ತಿಗೆ ಪೊಲೀಸರು ಕಳ್ಳನನ್ನ ಪತ್ತೆ ಹಚ್ಚಿಬಿಟ್ಟಿದ್ರು. ಜಸ್ಟ್ 24 ಗಂಟೆ ಒಳಗೆ ಕಳ್ಳತನ ಪ್ರಕರಣ ಭೇದಿಸೋದು ಮಾತ್ರವಲ್ಲ, ಆರೋಪಿಯನ್ನ ಕೂಡ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ರು. ಈ ಮೂಲಕ ಮತ್ತೊಮ್ಮೆ ಪೊಲೀಸರ ದಕ್ಷತೆ ಮತ್ತು ಪ್ರಾಮಾಣಿಕತೆ ಎಂತದ್ದು ಅನ್ನೋದನ್ನ ಸಾಬೀತುಪಡಿಸಿದ್ರು. ತಿಥಿಗೆ ಅಂತ ಬಂದಿದ್ದ ಕಳ್ಳ ಚಿನ್ನದ ಸರಕದ್ದು ಪರಾರಿಯಾಗಿದ್ದ. ಆದ್ರೆ ಪೊಲೀಸರು ಈ ಕೇಸ್ನಲ್ಲಿ ಫಟಾಫಟ್ ಅಂತ ತನಿಖೆ ನಡೆಸಿ ಕಳ್ಳನನ್ನ 24 ಗಂಟೆಯಲ್ಲೇ ಪತ್ತೆ ಹಚ್ಚುವಲ್ಲಿ ಫಲ ಕಂಡಿದ್ದಾರೆ. ಎಲ್ಲಾ ಕೇಸ್ಗಳಲ್ಲೂ ಪೊಲೀಸರು ಇದೇ ರೀತಿ ಫಾಸ್ಟ್ ಫಾರ್ವರ್ಡ್ ನಲ್ಲಿ ಕೆಲಸ ಮಾಡಿಬಿಟ್ರೆ ಜನರಿಗೂ ಒಳ್ಳೆಯದು, ಡಿಪಾರ್ಟ್ಮೆಂಟ್ಗೂ ಒಳ್ಳೆ ಹೆಸರು. ಅದೇನೇ ಇರ್ಲಿ, ಹೋದ ಚಿನ್ನ ವಾಪಸ್ ರಾಧಮರ ಕೈ ಸೇರಿರೋದೇ ಖುಷಿ. ಇದಾಗಿತ್ತು ಇವತ್ತಿನ ಕ್ರೈಮ್ ರಿಪೋರ್ಟ್.